ನಮಸ್ಕಾರ, ನಾನು ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲೇ ನಾನು ವಿಶ್ವಾಮಿತ್ರರ ಮಾರ್ಗದರ್ಶನದಿಂದ ರಾಮನು ತಾಟಕೀಯ ಸಂಹಾರ ಆದ ನಂತರ ಸೀತೆಯ ಸ್ವಯಂವರದಲ್ಲಿ ಪಾಲ್ಗೊಂಡು ಮಿಥಿಲೆ ರಾಜ್ಯದಲ್ಲಿ ಸೀತೆಯನ್ನು ವಿವಾಹವಾದಂಥ ಸಂದರ್ಭವನ್ನು ವಿವರಿಸಿದ್ದೆ. ಹಾಗೂ ವಿವಾಹ ಆದ ನಂತರ ಅರಮನೆಗೆ ಕರೆದುಕೊಂಡು ಬಂದು ನಂತರ ಏನು ರಾಮನ ಪಟ್ಟಾಭಿಷೇಕ ದಶರಥ ಏರ್ಪಡಿಸಿರ್ತಾನೆ. ರಾಜ್ಯಗಳಿಗೆಲ್ಲ ಆಮಂತ್ರಣ ಪತ್ರಿಕೆಯನ್ನು ಕಳಿಸಿರ್ತಾನೆ. ಆದರೆ ಅಲ್ಲಿ ಆಗಿದ್ದಂಥ ಕಥೆನೇ ಬೇರೆ. ಏನು ಅಂತಂದರೆ, ಕೈಕೇಯಿ ಮಾತನ್ನು ಕೇಳಿ ರಾಮನನ್ನು ವರ ನೀಡಿದಂಥ ಪರಿಣಾಮವಾಗಿ ರಾಮನನ್ನು ವನವಾಸಕ್ಕೆ ಅಟ್ಟಬೇಕಾದಂಥ ಸಂದರ್ಭವನ್ನು ನಾನು ನಿಲ್ಲಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಅದರ ಮುಂದುವರೆದ ಭಾಗವನ್ನು ವಿವರಿಸ್ತಾ ಇದ್ದೀನಿ. ರಾಮನ ಜೊತೆ ಸೀತೆ ಕೂಡ ಹೊರಟು ನಿಂತಾಳೆ. ನಾನು ನಿಮ್ಮ ಜೊತೆ ಬರ್ತೇನೆ, ಈ ಅರಮನೆಯಲ್ಲಿ ನೀವು ಇಲ್ಲದ ಅರಮನೆಯಲ್ಲಿ ನಾನು ಕೂಡ ಇರೋದಿಲ್ಲ ಅಂತ ಹೇಳಿ ರಾಮನ ಜೊತೆ ಸೀತೆ ಕೂಡ ಹೊರಟು ನಿಂತಾಳೆ ವನವಾಸಕ್ಕೆ. ಕೈಕೇಯಿಯ ಆಜ್ಞೆಯಂತೆ ರಾಮ ಒಂದು ಸಾಮಾನ್ಯ ಮಾನವನಾಗಿ ಬದುಕಬಾರ್ದು, ಅದು ಸನ್ಯಾಸಿಯಾಗಿ ಕಾವಿ ತೊಟ್ಟು ಅಲ್ಲಿ ಸಂಸಾರವನ್ನು ಕೂಡ ಆರಂಭ ಮಾಡದೆ ಹೇಗೆ 14 ವರ್ಷ ನೀವು ಸನ್ಯಾಸಿಗಳಾಗೇ ಬರತಕ್ಕದ್ದು ಅಂತ ಹೇಳಿ ರಾಮನಿಗೆ ಒಂದು ಗೈಡೆನ್ಸನ್ನು ಕೊಟ್ಟು ಅವಳು ವನವಾಸಕ್ಕೆ ಅಟ್ತಾಳೆ. ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಲಕ್ಷ್ಮಣ ಕೂಡ ನಾನು ಬರ್ತೇನೆ ಅಣ್ಣ ಅಂತ ಹೇಳಿ ಲಕ್ಷ್ಮಣ ಕೂಡ ಜೊತೆಯಲ್ಲಿ ಹೊರಡ್ತಾನೆ. ಹಾಗೂ ಭರತ ಅಣ್ಣ ಇಲ್ಲದಂಥ ರಾಜ್ಯವನ್ನು ನಾನು ಆಳ್ಲಾರೆ ಅಂತ ಹೇಳಿ ಅಣ್ಣನ ಪಾದಕ್ಕೆ ಅಂದರೆ ರಾಮನ ಪಾದಕೆಯನ್ನಿಟ್ಟು ಸಿಂಹಾಸನದಲ್ಲಿ ಆ ರಾಜ್ಯವನ್ನು ಆಳ್ತಾನೆ. ಈ ಕಡೆ ದಶರಥ ರಾಮನು ಇಲ್ಲದಂಥ ಅರಮನೆ ನನಗೆ ಒಂದು ಒಂಟಿತನವನ್ನು ಕಾಡ್ತಾ ಇದೆ ಅಂತ ಹೇಳಿ ಅವನು ಕೂಡ ಒಂದು ಅನಾರೋಗ್ಯಕ್ಕೆ ಬೀಳ್ತಾನೆ. ಹಾಗೂ ಅನಾರೋಗ್ಯಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವನು ಕೊರಗಿ ಅದೇ ಹಾಸಿಗೆ ಹಿಡಿತಾನೆ. ಹಾಗೆ ರಾಮ ಕೂಡ ವನವಾಸದಲ್ಲಿ ಒಂದು ಚಿಕ್ಕ ಒಂದು ಗುಡಿಸಲನ್ನು ಕಟ್ಕೊಂಡು ಅಲ್ಲೇ ವಾಸ ಮಾಡಿದಂಥ ಸಂದರ್ಭ. ಹಾಗೂ ಈ ಕಡೆ ಭರತ ತನ್ನ ರಾಮನ ಪಾದಿಕೆ ಇಟ್ಟು ರಾಜ್ಯವನ್ನು ಆಳ್ತಿದ್ದಂಥದ್ದು. ರಾಮ ಆ ಸಿಂಹಾಸನಕ್ಕೆ ರಾಮನಲ್ಲದೆ ಬೇರೆ ಯಾರು ಅದಕ್ಕೆ ಅರ್ಹರಲ್ಲ, ಆ ಯೋಗ್ಯತೆ ಯಾರೂ ಇಲ್ಲ ಅಂತ ಹೇಳಿ ರಾಮನ ಪಾದಿಕೆಯನ್ನಿಟ್ಟು ರಾಜ್ಯವನ್ನು ಆಳ್ತಿದ್ದಂಥದ್ದು. 14 ವರ್ಷ ಕಳೆದು ಬಂದರೂ ಕೂಡ ರಾಮನೇ ಅದಕ್ಕೆ ಸೂಕ್ತ. ಆ ಪಟ್ಟಾಭಿಷೇಕಕ್ಕೆ, ಆ ಸಿಂಹಾಸನಕ್ಕೆ ರಾಮನಲ್ಲದೆ ನಾನು ಸೂಕ್ತ ಅಲ್ಲ ಅಂತ ಹೇಳಿ ಆ ಒಂದು ಭಾತೃತ್ವವನ್ನು, ಪ್ರೇಮವನ್ನು ಅಲ್ಲಿ ಮೆರಿತಾನೆ. ಹಾಗೂ ಈ ಒಂದು ಶೋಕವನ್ನು ರಾಮನನ್ನು ನಾನು ವನವಾಸಕ್ಕೆ ಅಟ್ಟದಂಥ ಒಂದು ಶೋಕವನ್ನು ಅವನು ಮನಸ್ಸಿನಲ್ಲೇ ಕೊರಗಿ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ಅವನು ಕೂಡ ತೀರ್ಕೊಳ್ತಾನೆ. ಹಾಗೆ ತೀರ್ಕೊಂಡಂಥ ಸಂದರ್ಭದಲ್ಲಿ ಕೂಡ ರಾಮ ಅಲ್ಲಿ ಜೊತೆಗಿರೋದಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಕೂಡ ರಾಮ ಅಲ್ಲಿ ಜೊತೆಗಿರೋದಿಲ್ಲ. ಭರತನೇ ಅದರ ಅಂತ್ಯ ಸಂಸ್ಕಾರ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಡ್ತಾನೆ. ಈ ಕಡೆ ವನವಾಸದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರು ಒಂದು ಚಿಕ್ಕ ಒಂದು ಗುಡಿಸಲಲ್ಲಿ ಕಟ್ಕೊಂಡು ಒಂದು ವಾಸವಾಡ್ತಿದ್ದಂಥ ಒಂದು ಸಹಜವಾದ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಸಹಜವಾದ ಜೀವನದಲ್ಲಿ ಅಲ್ಲಲ್ಲಿ ಒಂದು ಏನು ನಡ್ಕೊಂಡು ಹೋದಂಥ ಊರುಗಳಲ್ಲಿ ಕೂಡ ಅವರು ತಂಗಿ ಹೋದಂಥ ಊರುಗಳಲ್ಲಿ ಕೂಡ ಇವತ್ತು ಕೂಡ ಅಲ್ಲಿ ರಾಮರು ತಂಗಿದ್ದಂಥ ಒಂದು ತಾಣವನ್ನು ಅಲ್ಲಿ ಪೂಜೆ ಮಾಡುವಂಥ ಕೆಲಸಗಳನ್ನು ಕೂಡ ನಡೀತಾ ಇದೆ. ಹಾಗೂ ಅಲ್ಲಿ ಒಂದು ದಿನ ರಾಮನ ಸೀತೆ ಏನು ನೋಡ್ತಾಳೆ ಅಂತ ಹೇಳಿದೆ, ಒಂದು ಜಿಂಕೆಯನ್ನು ಅಂದರೆ ಮಾಯಾಮೃಗವನ್ನು ನೋಡ್ತಾಳೆ. ಆ ಮಾಯಾಮೃಗವನ್ನು ತುಂಬ ಒಂದು ಮನಸ್ಸಿಗೆ ತುಂಬ ಇಷ್ಟ ಆದಂತಹ ಮಾಯಾಮೃಗ ಅಂತಂದರೆ ಚಿನ್ನದ ಬಣ್ಣವಿರುವಂತಹ ಜಿಂಕೆ. ನನಗೆ ಬೇಕು ಅಂತ ಹೇಳಿ ಅವಳು ಆಸೆ ಪಡ್ತಾಳೆ. ಅದು ತುಂಬ ದಿನದಿಂದ ನಡೀತಾ ಇರುತ್ತೆ. ಆ ಸ್ವರ್ಣಮೃಗ ತುಂಬ ದಿನದಂತ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗೂ ಅದನ್ನು ಹಿಡಲಿಕ್ಕೆ ಹೋಗ್ತಾ ಇರ್ತಾಳೆ, ಆದರೆ ಅದು ಕೈಗೆ ಸಿಗೋದಿಲ್ಲ. ಹಾಗೆ ಈ ಒಂದು ಏನು ಸಿಚುಯೇಷನ್ನ ನಡೀತಾ ಇರುತ್ತೆ. ಒಂದು ದಿನ ರಾವಣನ ತಂಗಿ ಶೂರ್ಪಣಖಿ ಅಲ್ಲಿ ಕಾಡಿನಲ್ಲಿ ತಿರುಗಾಡ್ತಿದ್ದಂಥ ಸಂದರ್ಭ ನೋಡಿ ಈ ಲಕ್ಷ್ಮಣನ ನೋಡಿ ಮನಸೋಲ್ತಾಳೆ. ಲಕ್ಷ್ಮಣನನ್ನು ನೋಡಿ ಮನಸೋತಂಥ ಅವನ್ನ ನಾನು ವಿವಾಹವಾಗಬೇಕು ಅಂತ ಹೇಳಿ ಲಕ್ಷ್ಮಣನನ್ನು ಬಂದು ಕೇಳ್ಕೊಳ್ತಾಳೆ. ಆದರೆ ಬಂದಂಥ ರೂಪ ಬೇರೆ ಆಗಿರುತ್ತೆ. ನಾನು ಈ ಥರ ಒಂದು ಘೋರವಾದ ರಾಕ್ಷಸಿಯ ರೂಪದಿಂದ ಹೋದರೆ
ನನ್ನನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಸುಂದರವಾದ ಯುವತಿಯ ರೂಪದಲ್ಲಿ ಲಕ್ಷ್ಮಣನಲ್ಲಿ ತೆರಳ್ತಾಳೆ. ನನ್ನನ್ನು ವಿವಾಹವಾಗು ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಅವಳ ಮುಂದೆ ಒಂದು ಅವಲತ್ತುಕೊಂಡು, ನಾನು ನಿನ್ನ ರೂಪಕ್ಕೆ, ನಿನ್ನ ಶೌರ್ಯಕ್ಕೆ ನಾನು ಮನಸೋತಿದ್ದೇನೆ, ನನ್ನನ್ನು ನೀವು ವಿವಾಹ ಆಗಲೇಬೇಕು ಅಂತ ಹೇಳಿ ಲಕ್ಷ್ಮಣನನ್ನು ಮನವೊಲಿಸ್ತಾಳೆ. ಆದರೆ ಲಕ್ಷ್ಮಣ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ವಿವಾಹ ಆಗಲಾರೆ ಅಂತ ಖಡಾಖಂಡಿತವಾಗಿ ಅವಳಿಗೆ ತಿಳಿಸಿದಾಗ, ಶೂರ್ಪನ ಒಂದು ಸುಂದರವಾದ ಯುವತಿಯ ರೂಪದಲ್ಲಿ ಇದ್ದಂಥ ಶೂರ್ಪನಖಿ, ಇಲ್ಲ ನಿನ್ನನ್ನು ವಿವಾಹ ಆಗಲೇಬೇಕು ಅಂತ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಲಕ್ಷ್ಮಣ ಆ ಒಂದು ಕೋಪಕ್ಕೆ ಒಂದು ಬುದ್ಧಿಯನ್ನು ಕೊಟ್ಟು ನನ್ನ ಕತ್ತಿಯಿಂದ ಒಂದು ಬಾಣದಿಂದ ಆ ಮೂಕನ್ನು ಕತ್ತರಿಸ್ತಾಳೆ. ಆ ಮೂಕನ್ನು ಕತ್ತರಿಸಿದಂಥ ಸಂದರ್ಭ ಅವಳ ಹಳೇ ಘೋರವಾದ ಶೂರ್ಪನಖಿ ರಾಕ್ಷಸಿ ರೂಪಕ್ಕೆ ತೆರಳುತ್ತಾಳೆ. ಆ ಒಂದು ಅವಮಾನ ತಡೆದುಕೊಳ್ಳದ ಆಗದೇನೆ ಶೂರ್ಪನಖಿ ಮತ್ತೆ ರಾವಣನ ಬಳಿ ಹೋಗಿ ನನ್ನನ್ನು ಹೀಗೆ ಅವಮಾನಗೊಂಡಂಥ ಒಂದು ಸಂದರ್ಭವನ್ನು ರಾವಣನಲ್ಲಿ ವಿವರಿಸ್ತಾಳೆ. ಹೀಗೆ ನನ್ನನ್ನು ಲಕ್ಷ್ಮಣ ಮದುವೆ ಆಗದೆ ತಿರಸ್ಕರಿಸಿದ್ದಲ್ಲದೆ ನನ್ನ ಮೂಕನ್ನು ಕತ್ತರಿಸಿ ನನ್ನನ್ನು ವಿರೂಪಗೊಳಿಸ್ತಾ ಅಂತ ಹೇಳಿ ರಾಮನಲ್ಲಿ ತನ್ನ ತುಂಬ ಜೋರಾಗಿ ಅಳ್ತಾ ತನ್ನ ಮನಸ್ಸಲ್ಲಿ ಇದ್ದಂಥ ಖೇದವನ್ನು ಹೊರಗಡೆ ಹಾಕ್ತಾಳೆ. ಆವಾಗ ರಾವಣ ಇದಕ್ಕೆ ನಾನು ಸೇಡಿ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಆ ಒಂದು ತಂಗಿದ್ದಂಥ ಆಶ್ರಮದ ಕಡೆ ತೆರಳ್ತಾನೆ. ಆಶ್ರಮದ ಕಡೆ ತೆರಳಿದಂಥ ಒಂದು ಸಂದರ್ಭ, ಅಲ್ಲಿ ರಾಮ ಕೂಡ ಹೊರಗಡೆ ಹೋಗಿರ್ತಾನೆ. ಒಂದು ಗುಡಿಸಲಿನಿಂದ ಹೊರ ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಒಂದು ಗೈಡ್ಲೈನ್ಸ್ ಅಂದರೆ ಒಂದು ಸೂಚನೆಯನ್ನು ಕೊಟ್ಟು ಹೋಗಿರ್ತಾನೆ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನಿನ್ನ ಹತ್ತಿಗೆಯನ್ನು ಸರಿಯಾಗಿ ನೋಡ್ಕೋ ಜೋಪಾನವಾಗಿ ಅಂತ ಹೇಳಿ ರಾಮನು ಲಕ್ಷ್ಮಣನನ್ನು ಕಾವಲಿಗೆ ಇಟ್ಟು ಹೋಗಿರ್ತಾನೆ. ಆದರೆ ಲಕ್ಷ್ಮಣ ಅಲ್ಲಿ ಹತ್ತಿಗೆಯನ್ನು ಕಾಯ್ತಾ ಇರಬೇಕಾದ್ರೆ ಅದೇ ಸ್ವರ್ಣಮೃಗ ಮತ್ತೆ ಕಾಣಿಸ್ಕೊಳ್ಳುತ್ತೆ, ಚಿನ್ನದ ಜಿಂಕೆ. ಆವಾಗ ತುಂಬ ಸೀತೆ ತುಂಬ ನನಗಿಲ್ಲ, ಜಿಂಕೆ ಬೇಕೇ ಬೇಕು, ನನಗೆ ಹಿಡ್ಕೊಂಡು ಬಾ ಅಂತ ಹೇಳಿ ಲಕ್ಷ್ಮಣನ ಕಳಿಸ್ತಾಳೆ. ಆದರೆ ಲಕ್ಷ್ಮಣ, ನನ್ನನ್ನು ಅಣ್ಣ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಬಿಟ್ಟು ಹೋಗಿದ್ದಾನೆ, ನಾನು ಅಣ್ಣ ಬಂದ ಮೇಲೆ ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ಸೀತೆ, ಇಲ್ಲ, ನನಗೆ ಆ ಜಿಂಕೆ ತುಂಬ ಇಷ್ಟ ಆಯಿತು, ನನಗೆ ಆ ಜಿಂಕೆ ಬೇಕೇ ಬೇಕು ಅಂತ ಹೇಳಿ ಲಕ್ಷ್ಮಣನಿಗೆ ಒಂದು ಫೋರ್ಸನ್ನು ಇಕ್ತಾಳೆ. ಆ ಫೋರ್ಸ್ ಇಟ್ಟಂಥ ಸಂದರ್ಭ ಲಕ್ಷ್ಮಣ ಬೇರೆ ದಾರಿ ಕಾಣದೆ ಈ ಒಂದು ಗುಡಿಸಲನ್ನು ಏನು ಕಟ್ಕೊಂಡಿದ್ರು ಆ ಗುಡಿಸಲ ಸುತ್ತ ಒಂದು ರೌಂಡ್ ಹಾಕಿ, ಈ ಒಂದು ರೇಖೆಯನ್ನು ನೀವು ಯಾವುದೇ ಕಾರಣಕ್ಕೂ ದಾಟಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಹೊರಡ್ತಾನೆ. ಅದೇ ಲಕ್ಷ್ಮಣ ರೇಖೆ. ಈ ಒಂದು ರೇಖೆ ಯಾವುದೇ ಒಂದು ಸಂದರ್ಭ ಬಂದರೂ ನೀವು ಇದನ್ನು ದಾಟಿ ಹೊರಗಡೆ ಬರಬೇಡಿ, ನಾ ಬರುವ ತನಕ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಇದೇ ಒಂದು ಸಂದರ್ಭವನ್ನು ಕಾಯುತ್ತಿದ್ದಂಥ ಒಂದು ರಾವಣ ಒಂದು ಸನ್ಯಾಸಿಯ ಒಂದು ವೇಷದಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಆಶ್ರಮದ ಕಡೆ ಬರ್ತಾನೆ. ಮುಂದಿನ ಕಥೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ. ಇವತ್ತಿನ ಒಂದು ಮಾಹಿತಿ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಬಟನ್ನ ಒತ್ತಿ ಅಂತ ಹೇಳ್ತಾ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ನೀವು ಕೂಡ ಕತೆ ಕೇಳ್ತಾ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.